ಚಿತ್ರರಂಗದ ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇವತ್ತಿನ ದಿನ ಸರೋಜಾದೇವಿಯವರ ಒಂದು ಪುಣ್ಯಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ, ತೃಪ್ತಿ ಕೊಡುವಂಥ ವಿಷಯ. ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ಸಣ್ಣವರು. ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ, ಅವರ ಒಂದು ಜನ್ರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ. ಅವರು ಪ್ರತಿಯೊಂದು, ತೆಲುಗು ಇರಲಿ, ತಮಿಳು ಇರಲಿ, ಕನ್ನಡ ಇರಲಿ, ಅವ್ರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನು ಮೂಡಿಸಿದವರು. ನಮ್ಮ ಅದಾದಮೇಲೆ ಬಂದಿರೋವಂಥ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅವರ ಸಾಧನೆಗಳು, ಅವರು ನಡೆಸಿರೋಂಥ ಚಿತ್ರಗಳು, ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್. ಎಲ್ಲೇ ಹೋದರೂ ನೀವು ಬರೀ ದಕ್ಷಿಣ ಭಾರತ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ, ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅವ್ರ ಹಾಡುಗಳು, ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅನ್ನೋದಕ್ಕೆ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜಾದೇವಿ ಅವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು, ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ, ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ, ಒಂದು ಪ್ರೀತಿ, ಆ ಒಂದು ಅಭಿಮಾನ, ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ. ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು, ನಾಯಂ ಬಿ ಸರೋಜಾದೇವಿ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಚಿಕ್ಕ ಮಗು ಥರನೇ ಮಾತಾಡೋರು. ಅವ್ರು ಫೋನ್ ಮಾಡಿ, ಅವರೇ ಫೋನ್ ಮಾಡೋರು. ಎಲ್ಲೇ ಇದ್ರೂ ಸುಮಾ ನನ್ನ ತಮ್ಮ ಇಲ್ಲಿ, ಅವ್ರು ಮಾತಾಡಬೇಕು, ಅವ್ರ ಜೊತೆಲಿ ಮಾತಾಡಿದ್ರೆ ನನಗೊಂದು ಧೈರ್ಯ. ನನಗೇನೇ ಇದ್ರೂ, ಕಷ್ಟ ಇದ್ದರೂ, ಸುಖ ಇದ್ದರೂ, ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು. ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು. ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ. ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ವಿ. ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು, ನಾನು ಊಟ ಬಡಿಸ್ಬೇಕು ಅಂತ ತುಂಬ ಆಸೆ ಪಡೋರು. ಅಲ್ಲಿ ಹೋದಾಗ ಒಂದು 50 ವೆರೈಟಿ ಅಡುಗೆಯನ್ನು ಮಾಡಿ ಅವ್ರ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು. ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು. ಅವರೂ ತುಂಬ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ. ಯಾಕೆಂದರೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ, ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ. ಯಾರೋ ಒಬ್ಬರು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದೇರ್ ನೇಮ್, ಸ್ವಲ್ಪ ಏನೋ ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡಿನ ಬಗ್ಗೆ ಮಾತಾಡ್ತಿದ್ರು. ಅಂಬರೀಷ್ ಅವರು ಎಲ್ಲರ ಮುಂದೆ ಅವ್ರಿಗೆ ಬೈದು ಹಾಕ್ಬಿಟ್ರು. ನಿಮ್ಗೇನು ಗೊತ್ತು ಸರೋಜಾದೇವಿ ಏನು ಅಂದರೆ, ಅವರ ಸಾಧನೆ ಏನು, ಅವರ ಪಾಪ್ಯುಲಾರಿಟಿ ಏನು, ಅವ್ರು ಕಷ್ಟಪಟ್ಟು ಶ್ರಮಪಟ್ಟು ಬಂದಿರೋದು ಅಷ್ಟೇ ಅಲ್ಲ. ಇನ್ನೊಂದು ವಿಷಯ, ನಮ್ಮ ಎಲ್ಲ ಜನ್ರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ. ಅದೇನು ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ, ಪರ್ಸ್ನಲ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಡು ಬಂದರು. ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ, ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡಿಕೊಳ್ದೇನೆ ತುಂಬ ಕಷ್ಟಪಟ್ಟು ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ರು, ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದವರು. ಬಟ್ ಸರೋಜಮ್ಮನವರು ಮೊದಲಿಂದ, ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವರಿಗೆ ತುಂಬ ಚೆನ್ನಾಗಿತ್ತು. ಬಟ್ ಆದ್ರೂ ಅವ್ರ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಆಮೇಲೆ ಎಲ್ಲೂ ಒಂದು ಕಳಂಕ, ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು. ಅಂದರೆ
She is an inspiration to everybody, all of us, even today going forward also ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ, ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳು ಹೇಳಿದ್ರು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಎ ಲಿಟಲ್ ಅನ್ಹ್ಯಾಪಿನೆಸ್, ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್, ಅವರ ಒಂದು ಕನಸಾಗಿತ್ತು. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು, ಈ ಒಂದು ಸೈಟ್ ಒಂದು ಇದನ್ನು ಮಾಡೋಕ್ಕೂ ಅಲ್ಲಿಂದ ಒಂದು 20-25 ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು. ಅದಾದಮೇಲೆ ಒಂದು ಡೊನೇಷನ್, ಪ್ರತಿಯೊಂದು ರೂಪಾಯಿ ಅದರ ನಮ್ಮ ಆರ್ಟಿಸ್ಟ್ಗಳೂ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ. ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ. ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂಥ ಟೈಮಲ್ಲಿ ಎಲ್ಲ ಕಲಾವಿದರು ದೊಡ್ಡ ಈಗ ಶತ್ರುಘ್ನ ಸಿನ್ಹಾ ಅವ್ರು ಬಂದಿದ್ದರು, ಚಿರಂಜೀವಿ ಅವ್ರು ಬಂದಿದ್ದರು, ಇನ್ನು ಅನಂತ್ ಕುಮಾರ್ ಅವ್ರು ಬಂದಿದ್ದರು. ಅವರೆಲ್ಲ ತುಂಬ ಶಾಕ್ ಆದರು. ಅವ್ರು ಅಂದ್ಕೊಂಡಿದ್ದು ಇದೊಂದೇ ಫ್ಲೋರು ನಮ್ಮ ಕಲಾವಿದರಿಗೆ ಭವನಕ್ಕೆ ಸೇರಿದ್ದು ಅಂತ. ಬಟ್ ಅವರು ಎಲ್ಲ ಅಂದರೆ ಎಲ್ಲ 4 ಫ್ಲೋರ್ಸ್ನ ನೋಡಿ ಅವ್ರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ, ನಮಗೆ ಹೆಂಗೆ ಮಾಡಿದ್ರಿ ನೀವು, ಹೌ ಡಿಡ್ ಯು ಮ್ಯಾನೇಜ್ ದಿಸ್ ಅನ್ನುವಂಥ ಮಾತುಗಳನ್ನ ಕೇಳಿದ್ರು. ಆವಾಗ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದ್ರು, ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ, ಎಲ್ಲರ ಒಂದು ಶ್ರಮ ಇದೆ, ಎಲ್ಲಿಂದನೂ ಶುರು ಆಯಿತು, ಎಲ್ಲಿಂದನೂ ಈಗ ಈ ಒಂದು ಹಂತಕ್ಕೆ ಬಂದಿದೆ. ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನನಗೆ, ನನ್ನ ಈ ಥರ ಮಾಡಬೇಕು ಅಂತ. ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು. ನನ್ನದು ಒಂದೇ ಆಸೆ, ಇದು ನನಗೋಸ್ಕರ ನಾನು ಮಾಡಿರೋದಲ್ಲ, ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು. ಇಲ್ಲಿ ಎಲ್ಲರೂ ಸೇರಬೇಕು. ಈ ಒಂದು ಇದಕ್ಕೆ ಒಂದು ಅರ್ಥ ಸಿಗೋದು, ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನು ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ಫಾರ್ ಆಲ್ ಆಫ್ ಯು, ನನ್ನ ಬರೋ ಜನ್ರೇಷನ್ಸು. ಇದನ್ನು ನೀವು ಯಾವ ರೀತಿ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ, ಡೆವಲಪ್ ಮಾಡ್ತೀರಾ ಅನ್ನೋಂಥ ಒಂದು ಕನಸು ಅಂಬರೀಷ್ ಅವ್ರದ್ದಾಗಿತ್ತು. ಆ ಕನಸನ್ನು ನಮ್ಮ ಈ ಜನ್ರೇಷನ್, ಈಗ ಕನ್ನಡ ಕಲಾವಿದರು ನೀವು ಈಗ ಯಾರು ಮುನ್ನೆಲೆಯಲ್ಲಿ ಇದ್ದೀರೋ, ಇದನ್ನು ನೀವು ಕೈ ಹಿಡಿದು ಅಂಬರೀಷ್ ಅವರ, ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನು ಇನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು. ಇವತ್ತು ಸರೋಜಾದೇವಿ ಅವರಿಗೆ ನಾವೆಲ್ಲ ಇಲ್ಲಿ ನಮನ ಸಲ್ಲಿಸೋಕೆ ಬಂದಿದ್ವಿ. ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನು ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. Nazar sir, you come all the way from Chennai, you made the time. That shows the respect you have for Saroja Devi. And thank you everybody for making the effort to be here. And I also ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಇಷ್ಟೊಂದು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟ್ ಗೊತ್ತಾದಾಗಲಿಂದನೂ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಅವ್ರು ಶ್ರಮ ಪಟ್ಟು ಮಾಡಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.